ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಜನಸಂಪರ್ಕ ಮತ್ತು ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಮುಖಂಡರು, ಜನರೊಂದಿಗಿನ ನಿರಂತರ ಒಡನಾಟವೇ ಅಂಜಿನಪ್ಪ ಅವರ ನಿಜವಾದ ರಾಜಕೀಯ ಶಕ್ತಿ ಎಂದು ಬಣ್ಣಿಸಿದರು. ಶಿಡ್ಲಘಟ್ಟ ನಗರದ ಅಂಧಮಕ್ಕಳ ಶಾಲೆಯಲ್ಲಿ ಪುಟ್ಟು ಅಂಜಿನಪ್ಪ ಅವರ 50ನೇ ವರ್ಷದ ವರ್ಧಂತಿ ಉತ್ಸವವನ್ನು ವಿಶೇಷವಾಗಿ ಆಚರಿಸಲಾಯಿತು. ಶಾಲೆಯ ಮಕ್ಕಳಿಗೆ ಕೇಕ್ ಕತ್ತರಿಸಿ, ಊಟ ಹಾಗೂ ಬ್ರೆಡ್ ವಿತರಿಸಲಾಯಿತು. ಬಳಿಕ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವ ಮೂಲಕ ಸಮಾಜಮುಖಿ ಸೇವೆಯಲ್ಲಿ ನಿರತರಾದರು. ಪುಟ್ಟು ಅಂಜಿನಪ್ಪ ಅವರು ಜನರೊಂದಿಗೆ ಸದಾ ಸಂಪರ್ಕದಲ್ಲಿರುವ ನಾಯಕರು. ಕಾರ್ಯಕರ್ತರು, ಯುವಕರು ಹಾಗೂ ಅಭಿಮಾನಿಗಳೊಂದಿಗೆ ಆತ್ಮೀಯವಾಗಿ ಬೆರೆಯುವ ಅವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಗುಣ ಹೊಂದಿದ್ದಾರೆ. ಇದೇ ಜನಸಂಪರ್ಕ ಅವರ ರಾಜಕೀಯ ಶಕ್ತಿಯಾಗಿದೆ. ಅಂಜಿನಪ್ಪ ಅವರ ಸರಳ ಸ್ವಭಾವ ಹಾಗೂ ಕ್ಷೇತ್ರದಲ್ಲಿ ಎಲ್ಲಾ ವರ್ಗದ ಜನರೊಂದಿಗೆ ಹೊಂದಿರುವ ಮುಕ್ತ ಬಾಂಧವ್ಯವನ್ನು ಮುಖಂಡರು ಮುಕ್ತಕಂಠದಿಂದ ಶ್ಲಾಘಿಸಿದರು. ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಅರಿತುಕೊಂಡು ಕೆಲಸ ಮಾಡುವ ಮನೋಭಾವ ಪುಟ್ಟು ಅಂಜಿನಪ್ಪ ಅವರಲ್ಲಿದೆ. ಇದೇ ರೀತಿಯ ಜನಸಂಪರ್ಕ ಮುಂದುವರಿಸಿದರೆ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಉತ್ತಮ ನಾಯಕತ್ವ ನೀಡುವ ಅವಕಾಶ ಅವರಿಗೆ ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸುತ್ತೇನೆ. ಈ ಸೇವಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಜಕುಮಾರ್, ಶೇಖರ್ ರೆಡ್ಡಿ, ದಾಮೋದರ್, ರಾಮಾಂಜನೇಯ, ವರದರಾಜು, ಗೌಸ್ಖಾನ್, ಸಂತೋಷ್, ರಮೇಶ್, ಮುನಿರಾಜು, ದರ್ಶನ್, ಆನಂದ್, ಬಡವನಹಳ್ಳಿ ಮೂರ್ತಿ, ಜಮೀರ್, ಅಪ್ಸರ್, ಸಾಧಿಕ್ ಸೇರಿದಂತೆ ಹಲವು ಪ್ರಮುಖರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಆಡಂಬರವಿಲ್ಲದೆ ಆಚರಿಸಲ್ಪಟ್ಟ ಈ ಹುಟ್ಟುಹಬ್ಬದ ಕಾರ್ಯಕ್ರಮವು ಪುಟ್ಟು ಅಂಜಿನಪ್ಪ ಅವರ ಜನಪ್ರಿಯತೆ ಹಾಗೂ ಸಮಾಜ ಸೇವಾ ಮನೋಭಾವಕ್ಕೆ ಸಾಕ್ಷಿಯಾಯಿತು. ಶಿಡ್ಲಘಟ್ಟ ವರದಿ ಮಾನಸ. ಅಂಬಾನಿ ನ್ಯೂಸ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಕೈ ತೆಗಿ ಅಣ್ಣ. ಆಟೋ ದಾಮೋದರಣ್ಣ ಬೇಡಣ್ಣ, ಪೂರ್ತಿ ಕಟ್ ಮಾಡ್ಬಿಡ. ಒಂದ್ಸರಿ ಪ್ಲೇಟ್ಗಳ ಹಾಕಿ ಕೊಟ್ಬಿಡೋಣ. ನೋಡಿ ಹಂಗೆ ಹುಟ್ಟಿದಿನ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಬಂದಿದ್ದೀನಿ. ಅನ್ನ ಮಾಡೋಕ್ಕೆ ಅಲ್ಲಿ ಕೊಡಕ್ಕೆ ಬರ್ತಾಯಿದ್ದೀನಿ. ಅವ್ರ ದಿನ अस्सलाम वालेकुम, मेरा नाम गौस खान। मैं आई हूँ तो पुटाना के बटाने के वास्ते हमें पूरे जने मिलकर पुटाना के बटाने की विश करने आई गवर्नमेंट अस्पताल में। पूरे जने मिलकर ये फ्रूट दे रही, अन्य बच्चा को स्कूल में खाना देखो, केक काट को सभी आई अन्ना। अब एक बार 2020 वार्ड में MLA होने बोलकर सब जने मिलकर दुआ करी, अल्लाह उसकी पूरी कामयाब करेंगे। ಎಲ್ಲರ ಮನೆ ಮಾತಾಗಿ, ಎಲ್ಲರ ಮನೆಯ ಮಗನಾಗಿ, ಎಷ್ಟೋ ಹೆಣ್ಣು ಮಕ್ಕಳ ಅಣ್ಣನಾಗಿ, ತಮ್ಮನಾಗಿ, ಎಷ್ಟೋ ಮಕ್ಕಳ ಏನು ಓದುವಂಥ ಮಕ್ಕಳ ಪಾಲಿಗೆ ಒಂದು ದೀಪವಾಗಿ ಶಿಡ್ಲಘಟ್ಟದಲ್ಲಿ ಬೆಳಗುತ್ತಿರುವಂಥ ನಮ್ಮ ಪುಟ್ಟು ಅಂಜಿನಪ್ಪ ಅವರು ಹುಟ್ಟುಹಬ್ಬ ಆಚರಣೆ ಮಾಡೋದು ನಮಗೊಂದು ಹೆಮ್ಮೆಯ ವಿಷಯ ಆಗಿದೆ. ಯಾಕಂದರೆ ಇಂತಹ ವ್ಯಕ್ತಿಗಳು ಬೆಳೆದಾಗ ಸಮಾಜದಲ್ಲಿ ಕಾಳಜಿ ಇಟ್ಕೊಂಡು ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕಂತ ಒಂದು ಹುಮ್ಮಸ್ಸಿರೋಂಥ ವ್ಯಕ್ತಿಗಳು ಬೆಳೆದ್ರೆ ಮಾತ್ರ ಅದು ಅವ್ರು ಬೆಳೆದಿದ್ದು ಇದರಲ್ಲಿ ನಮ್ಮ ತಾಲೂಕಿನ ಅಭಿವೃದ್ಧಿ ಹತ್ತ ಕೊಂಡ್ಕೊಳ್ಳುತ್ತೆ. ಯಾಕಂದರೆ ಆ ವ್ಯಕ್ತಿತ್ವ ಅಂತಂದರೆ ಸುಮಾರು ಇಷ್ಟೊತ್ತು ಮಾತಾಡಿದರೆ ಸುಮಾರು 15 ವರ್ಷದಲ್ಲಿ ಅದು ಯಾವುದೇ ಅವ್ರಿಗೆ ಅಧಿಕಾರ ಇಲ್ಲ ಅಂದ್ರೂ ಜನರ ಸೇವೆನೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಕೀಳ್ಮೆ ಇಲ್ಲದೆ, ಯಾವುದೇ ಜಾತಿ ಮತ ಇಲ್ಲದೆ, ಯಾರೇ ಇರಲಿ, ಒಂದು ಸಣ್ಣ ಬಡವ ಇರಲಿ, ಶ್ರೀಮಂತ ಇರಲಿ, ಎಲ್ಲರೂ ಒಂದೇ ಥರ ನೋಡಿ ಪ್ರೀತಿಯಿಂದ ಎಲ್ಲರ ಮನೆ ಮಾತಾಗಿ ಇವತ್ತು ಪುಟ್ಟು ಅಂಜನಾಪುರ ಹೆಸರು ಮಾಡಿದ್ದಾರೆ.
ಖಂಡಿತ ಅವರು ಏನು ಇವತ್ತು ಶಿಡ್ಲಘಟ್ಟಕ್ಕೆ ಏನಕ್ಕೆ ಬಂದಿದ್ದಾರೆ ಅಂದರೆ ಅವ್ರ ಕ್ಷೇತ್ರದಲ್ಲಿ ಏನೋ ಒಂದು ಇತಿಹಾಸ ಓದಬೇಕಂತ ಬಂದಿಲ್ಲ. ಈ ಕ್ಷೇತ್ರದಲ್ಲಿ ಅವ್ರು ಮಾಡೋ ಕೆಲಸಗಳು ಇತಿಹಾಸನ ಸೃಷ್ಟಿ ಮಾಡುವಂಥ ವ್ಯಕ್ತಿತ್ವ ಉಳ್ಳವರು. ಮುಖ್ಯವಾಗಿ ಅವ್ರಿಗೆ ಕ್ಷೇತ್ರ ಬಗ್ಗೆ ಇರುವಂಥ ಒಂದು ಪ್ರೀತಿ ಹಿಡಿತ ಅದೆಲ್ಲ ನೋಡ್ತಾ ಇದ್ದರೆ ಖಂಡಿತ ಮುಂದೊಂದು ದಿನ ಕ್ಷೇತ್ರ ಬಗ್ಗೆ ಅಪಾರವಾದ ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ತಾರೆ ಅನ್ನೋ ನಮಗೆಲ್ಲರಿಗೂ ಆಶ್ವಾಸನೆಯಿಂದ ನಾವೆಲ್ಲರೂ ಇಲ್ಲಿ ಏನು ನಾವು ಇವತ್ತು ಪುಟ್ಟಣ್ಣ ಜೊತೆ ಕೈ ಜೋಡಿಸ್ತಾ ಇದ್ವಿ, ಅವ್ರ ಜೊತೆ ಏನು ಇವತ್ತು ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಎಲ್ಲ ನಮ್ಮ ಕಾರ್ಯಕರ್ತರು ಬಂದಿದ್ವಿ. ಅವ್ರ ಒಳ್ಳೆತನ ನೋಡಿ, ಅವ್ರ ಗುಣ ನೋಡಿ ಅವ್ರ ಜೊತೆ ನಾವೆಲ್ಲ ನಡ್ಕೊಂಡು ಬರ್ತಾ ಇದ್ವಿ. ದಯಮಾಡಿ ಅಂಥ ವ್ಯಕ್ತಿ ಒಳ್ಳೆಯದಾಗಲಿ. ಹಾಗೂ ಇವತ್ತಿಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಮಾಧ್ಯಮದವರು ಇರ್ಬೋದು, ನಮ್ಮ ಕಾರ್ಯಕರ್ತರು ಇರ್ಬೋದು, ಬಂದಿರೋದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಹೇಳ್ತಾ, ಜೊತೆಗೆ ಅವರು ಕುಟುಂಬ ಅವ್ರ ಮಗನೂ ಇವತ್ತೇ ಹುಟ್ಟೋದ್ರಿಂದ ಅವ್ರ ಕುಟುಂಬಕ್ಕೆ ಹಾಗೂ ಅವ್ರ ಮಗನಿಗೆ ಹುಟ್ಟುಹಬ್ಬ ಶುಭಾಶಯ ಹೇಳ್ತಾ, ಅವರು ಕುಟುಂಬದಲ್ಲಿ ಒಳ್ಳೆ ಐಶ್ವರ್ಯ ಆರೋಗ್ಯ ಬಂದರೆ ಇನ್ನೂ ಅವರಿಂದ ಐಶ್ವರ್ಯ ಬಂದಾಗ 4 ಜನಕ್ಕೆ ಅನುಕೂಲ ಆಗುತ್ತೆ. ಯಾರೋ ಒಬ್ಬ ಬೆಳೆದಾಗ ಅದರಿಂದ 10 ಜನಕ್ಕೆ ಅನುಕೂಲ ಆಗುತ್ತೆ ಅಂದವರು ಅದು ಖಂಡಿತ ಬೆಳಿಬೇಕು. ಕೆಲವು ಎಷ್ಟೇ ಬೆಳೆದ್ರೂ ನಾವು ಸಮಾಜಕ್ಕೆ ಉಪಯೋಗ ಇರೋಲ್ಲ. ಅಂತಹದಕ್ಕಿಂತ ಸಮಾಜಕ್ಕೆ ಉಪಯೋಗ ಆಗೋಂಥವ್ರು ಇನ್ನೂ ಎತ್ತರ ಮಟ್ಟಿಗೆ ಬೆಳೀಲಿ, ಅವರಿಂದ ಇನ್ನೂ 100 ಜನ ಬೆಳೀತಾರೆ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭ ಹೇಳ್ತಾ ಅವ್ರು ಒಳ್ಳೆಯದಾಗಂತ ಕೇಳ್ಕೊಳ್ತೀವಿ. ಸರ್, ಕಾರ್ಯಕ್ರಮ ಇವತ್ತು ಇಲ್ಲಿ 48 ಮಕ್ಕಳಲ್ಲಿ ಮಾಮೂಲಿ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ, ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಹಾಗೂ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ಕೊಟ್ಟು ಅವ್ರ ಜೊತೆ ಸ್ವಲ್ಪ ಹೊತ್ತು ಇದ್ದು ನಾವು ಮಾತಾಡ್ಕೊಂಡು ಹೋಗ್ತೀವಿ ಸರ್. ಸುಖಗಳನ್ನು ತಿಳ್ಕೊಂಡಿರುವಂಥ ವ್ಯಕ್ತಿ ಪುಟ್ಟಣ್ಣನವರು. ಅವರು ಮುಂದಿನ ದಿನಗಳಲ್ಲಿ ಬರುವಂಥ 2028ಕ್ಕೆ ಬರುವಂಥ ಇದು ಎಲೆಕ್ಷನ್ನಲ್ಲಿ ಅವರು ಗೆದ್ದು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡೋ ವಿಶ್ವಾಸ ನಮಗೆಲ್ಲ ಇದೆ. ಅವರು ಇನ್ನೂ ಇಷ್ಟ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರು ದುಡಿತಾರೆ ಅನ್ನೋ ನಂಬಿಕೆ ಎಲ್ಲರಿಗೂ ಇದೆ. ಅವ್ರು ಯಾಕಂದರೆ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಮನೆಯ ಬಾಗಿಲು ತುಳಿದು ಅವರು ನಮ್ಮ ಕ್ಷೇತ್ರದ ಕಷ್ಟ ಸುಖಗಳನ್ನೆಲ್ಲ ತಿಳ್ಕೊಂಡಿದ್ದಾರೆ. ಪ್ರತಿಯೊಂದು ರೈತಾಪಿ ಜನರ ಕಷ್ಟ ಏನಂತೇಳಿ ಅವರು ರೈತ ಕುಟುಂಬದಿಂದ ಬಂದಿರೋದ್ರಿಂದ ಎಲ್ಲ ಗೊತ್ತಿರುತ್ತೆ. ಆದ್ದರಿಂದ ಅವ್ರಿಗೆ ದೇವರು ಒಳ್ಳೆ ಐಶ್ವರ್ಯಗಳನ್ನು ಆರೋಗ್ಯವನ್ನು ಕೊಟ್ಟು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡುವಂಥ ಶಕ್ತಿ ನೀಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸೋಣ. ಅವ್ರ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರ ಒಳ್ಳೆಯ ಉನ್ನತ ಮಟ್ಟದ ರೀತಿಯಲ್ಲಿ ಬೆಳೆಸಲಿಕ್ಕೆ ಅವ್ರಿಗೆ ದೇವರ ಶಕ್ತಿ ಕೊಡಲಿ ಅಂತೇಳಿ ಜೈ ಕರ್ನಾಟಕ ಜೈ. ಸಮಾಜ ಸೇವೆ ಅಂತಕ್ಕಂತಂದರೆ ಈ ರೀತಿ ಇರಬೇಕು. ಸಮಾಜಕ್ಕೆ ಮಾದರಿ ಯಾರು ಅಂತಂದರೆ ಈ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಯಲ್ಲಿ ತೋರಿಸ್ತಾ ಇರ್ತಕ್ಕಂಥ ನಮ್ಮ ಪುಟ್ಟ ಆಂಜನೇಯಪ್ಪನವರು. ಅದ್ರ ಜೊತೆಗೆ ಇವತ್ತೊಂದು ವಿಶೇಷ ದಿನ ಅನ್ನೋದಕ್ಕಿಂತ ಸುದಿನ. ಏನು ಈ ನಮ್ಮ ಸುಮಾರು ವರ್ಷಗಳಿಂದ ಈ ಕೆಲವೇ ಮೈಲುಗಳ ದೂರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದ್ದರೂ ಕೂಡ ಅಭಿವೃದ್ಧಿಯಲ್ಲಿ ಮಾತ್ರ ಕುಂಠಿತವಾಗಿದೆ. ಯಾವುದೋ ನಮ್ಮ ಒಂದು ಶಿಡ್ಲಘಟ್ಟ ಕ್ಷೇತ್ರ. ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಒಂದು ರೇಷ್ಮೆ ಬಟ್ಟೆಯನ್ನು ಧರಿಸ್ತಕ್ಕಂಥವ್ರು ಬೇಡ. ನಮ್ಮ ರೇಷ್ಮೆ ಬಟ್ಟೆಯನ್ನು ಯಾವ ರೀತಿ ಬೆಳೀತಾರೆ ಅಂತಕ್ಕಂಥ ರೈತರ ಕಷ್ಟಗಳನ್ನು ಅರಿತಕ್ಕಂಥವ್ರು ಬೇಕು. ಅಂಥದ್ರಲ್ಲಿ ಮೊದಲಿಗರು ಅಂತಂದರೆ ರೈತಾಪಿ ನಾಯಕರು ಹಾಗೂ ಎಲ್ಲ ಒಂದು ಸರ್ವ ಜನಾಂಗದ ಅಭಿವೃದ್ಧಿಯನ್ನು ಕೊಂಡೊಯ್ತಾ ಇರ್ತಕ್ಕಂಥ ನಾಯಕರು ಅಂತಂದರೆ ಪುಟ್ಟ ಆಂಜನೇಯಪ್ಪಣ್ಣನವರು. ಅದರ ಜೊತೆಗೆ ಸುಖಕರ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟವರು. ಸಾಮಾಜಿಕ ಬದಲಾವಣೆ ತರಬೇಕು, ನಮ್ಮ ಒಂದು ಕ್ಷೇತ್ರವನ್ನು ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಇಲ್ಲ ಅಂತಂದರೆ ಶೈಕ್ಷಣಿಕವಾಗಿರ್ಬೋದು, ಇನ್ನೂ ಒಂದು ಹೆಚ್ಚಿನ ಒಂದು ಆರೋಗ್ಯಕ್ಕೆ ಒತ್ತನ್ನು ಕೊಟ್ಟು ಸುಮಾರು ಯಾವ ಒಂದು ಕ್ಯಾಂಪುಗಳು, ಆರೋಗ್ಯ ಥರದಂಥ ಕ್ಯಾಂಪುಗಳಾಗಿರ್ಬೋದು ಅಥವಾ ಶೈಕ್ಷಣಿಕ ನೀವೆಲ್ಲ ಗೊತ್ತಿರ್ಬೋದು. ಇನ್ನು ರೀಸೆಂಟಾಗಿ ಒಂದು ಶಿಕ್ಷಣವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ದರೆ ಒಂದು ಮಕ್ಕಳ ಒಂದು ಭವಿಷ್ಯಕ್ಕೆ ಒಳ್ಳೆಯ ಒಂದು ಉಜ್ವಲ ಭವಿಷ್ಯ ಇದ್ದರೆ ನಾಳೆ ಬೆಳಗ್ಗೆ ದೇಶ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಮತ್ತು ಅದರ ಜೊತೆಗೆ ನಮ್ಮ ಒಂದು ಕ್ಷೇತ್ರ ಅಭಿವೃದ್ಧಿ ಕೂಡ ಚೆನ್ನಾಗಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ಎಂತಕ್ಕಂಥ ಒಂದು ದೂರದೃಷ್ಟಿ ನಾಯಕ, ರೈತಾಪಿ ನಾಯಕ, ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಕುವೆಂಪು ಅವರು ಹೇಳಿದ್ದಾರೆ, ಆ ಒಂದು ದಾರಿಯಲ್ಲಿ ನಡೆದು ಬರ್ತಾ ಇರ್ತಕ್ಕಂಥ ಪುಟ್ಟಣ್ಣವರಿಗೆ ಇವತ್ತಿನ ದಿನ ಒಂದು ಸುದಿನ. ನಾವೆಲ್ಲ ಕೂಡ ಕಾರ್ಯಕರ್ತ ಬಂಧುಗಳು ಹಾಗೂ ಎಲ್ಲ ಅಭಿಮಾನಿಗಳು ಸೇರಿ ಈ ಅಂಧ ಮಕ್ಕಳ ಶಾಲೆಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಅವರಿಗೆ ಇನ್ನೂ ದೇವರು ಒಳ್ಳೆಯ ಶಕ್ತಿ ಕೊಡಲಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ನಮ್ಮ ಕ್ಷೇತ್ರವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿ ಅಂತ ಒಂದು ಆಶೀರ್ವಾದದೊಂದಿಗೆ ನಾವು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ.